ಕತ್ಲೆ ಬೇರೆ ಆಯ್ತಾಯ್ತಲ್ಲ, ಹುಡುಗರು ಇನ್ನೂ ಬೆಂಗಳೂರಿಂದ ಬರಲೇ ಇಲ್ಲ, ಗಂಟೆ ಬೇರೆ 6 ಆಯಿತು. ಅಮ್ಮ 100 ವರ್ಷ ಆಯ್ಸು ಕಣ್ರಪ್ಪ, ಕೊನೆಗೂ ಬಂದ್ರಾ? 1 ನಿಮಿಷ ಅಲ್ಲೇ ಇರಿ. ಇಲ್ಲೇ ನಿಂತ್ಕೋಬೇಕಾ? ಯಾಕಮ್ಮ? ಹೆಂಗಿದ್ಯಮ್ಮ ನೀನು? ಟೈಮಿಗೆ ಊಟ ಮಾಡ್ಕೊಂಡು ಕರೆಕ್ಟಾಗಿ ತಿಂತಾ ಇದೆಯಾ ತಾನೇ ನೀನು? ನಂದು ಬಿಟ್ರಪ್ಪ, ಊರಲ್ಲಿ ಊಟ ಹೆಂಗೋ ನಡೀತೈತೆ. ನಿಮ್ಮದು ಪಿ ಜಿ ಊಟ ಸೆಟ್ ಆಯ್ತಾ? ಕೆಲಸ ಎಲ್ಲ ಆರಾಮೇನಪ್ಪ? ಕೆಲ್ಸದೇನು ಪರವಾಗಿಲ್ಲ ಕಣಮ್ಮ, ಆದರೆ ಪಿ ಜಿ ಊಟನೇ ತಿನ್ನೋಕ್ಕೆ ಆಗಲ್ಲ ನೋಡ್ರಿ, ಅದಕ್ಕೆ ಇಬ್ಬರು ತುಂಬ ಸಣ್ಣ ಆಗ್ಬಿಟ್ಟಿದ್ದೀರ. ಇರಪ್ಪ, ನನ್ನ ಕೈಯಾರ ಅನ್ನ ಕಲ್ಸ್ಕೊಬರ್ತೀನಿ, ನಾನೇ ತಿನ್ನಿಸ್ತೀನಿ ನಿಮಗೆ. ಏನ್ರಪ್ಪ ಹಾಲೆ ಹೊರಟು ನಿಂತಿದ್ದೀರಲ್ಲೋ, ಇನ್ನೂ ಒಂದು ದಿವಸ ಇರಪ್ಪ. ಅಮ್ಮ ನಮಗೂ ಇರೋಕ್ಕೆ ತುಂಬ ಆಸೆ ಕಣಮ್ಮ, ಆದರೆ ಏನು ಮಾಡೋದು, ಇವಾಗ ಹೊಸ್ದಾಗಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀವಿ, ಸುಮ್ಮನೆ ಪ್ರಾಬ್ಲಮ್ ಆಗಿಬಿಡುತ್ತೆ ಕಣಮ್ಮ. ಆಮೇಲೆ ಆದರೂ ನಿಮ್ಮನ್ನು ಬಿಟ್ಟಿರೋಕೆ ಆಗ್ತಿಲ್ಲ ಕಣಪ್ಪ ನನ್ನ ಕೈಯಲ್ಲಿ. ಅಮ್ಮ ಇನ್ನೊಂದು 6 ತಿಂಗಳಿರಮ್ಮ, ಬಾಡಿಗೆ ಮನೆ ಮಾಡ್ಬಿಟ್ಟು ಇನ್ನೂ ಅಲ್ಲೇ ಕಾಸ್ಕೊಂತೀವಿ ಕಣಮ್ಮ. ಟೈಮ್ಗೆ ಊಟ ಮಾಡ್ರಪ್ಪ, ಆರೋಗ್ಯದ ಕಡೆ ಗಮನ ಕೊಡಿ. ನನ್ನ ಬಗ್ಗೆ ಏನು ಯೋಚನೆ ಮಾಡ್ಬಿಡಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ರಪ್ಪ.